15 ದಿನಗಳಿಂದ ಬಾರದ ನೀರು ಕೇಳೋರಿಲ್ಲ ಜನರ ಗೋಳು. ಚಿತ್ರದುರ್ಗದಲ್ಲಿ ಕುಡಿಯುವ ನೀರಿಗಾಗಿ ನಿವಾಸಿಗಳು ಪ್ರತಿಭಟನೆ ಮಾಡಿದ್ದಾರೆ. ರಸ್ತೆ ತಡೆದು ಕೆಳಕೋಟೆ ಬಡಾವಣೆ ನಿವಾಸಿಗಳಿಂದ ಆಕ್ರೋಶ ವ್ಯಕ್ತವಾಗಿದೆ. ಚಳ್ಳಕೆರೆ ಗೇಟ್ ಬಳಿ ರಾಜಕಾಲುವೆ ಮುಚ್ಚಿದ್ರಿಂದ ಸಂಕಷ್ಟ ಎದುರಾಗಿದೆ ಅಲ್ಲಿನ ನಿವಾಸಿಗಳಿಗೆ. ರಾಜಕಾಲುವೆ ಪಕ್ಕದ ಸೈಟ್ ಒತ್ತುವರಿ ಮಾಡಿದ್ದಾರೆ ಮಾಲೀಕ. ರಾಜಕಾಲುವೆ ಕೆಳಭಾಗದಲ್ಲಿ ಇರುವ ನೀರಿನ ಪೈಪ್ ಅನ್ನ ಬಂದ್ ಮಾಡಿ ಸೈಟ್ ಮಾಲೀಕ ಈಗ ಒತ್ತುವರಿ ಮಾಡಿರೋದು. ಬಡಾವಣೆ ನಿವಾಸಿಗಳು ಈಗ ವಾಗ್ವಾದ ನಡೆಸಿದ್ದಾರೆ ಸೈಟ್ ಮಾಲೀಕನ ಜೊತೆ. ಸ್ಥಳಕ್ಕೆ ಪೊಲೀಸರು, ನಗರಾಭಿವೃದ್ಧಿ ಸಿಬ್ಬಂದಿ ಎಲ್ಲರೂ ಕೂಡ ಬಂದಿದ್ರು. ಮುಚ್ಚಿದ ರಾಜಕಾಲುವೆಯನ್ನ ಅಧಿಕಾರಿಗಳು ಈಗ ಓಪನ್ ಮಾಡಿಸಿದ್ದಾರೆ. ನೀರಿನ ಸಮಸ್ಯೆ ಇದ್ರೂ ಕೂಡ ಯಾರು ಕ್ಯಾರೆ ಅಂದಿಲ್ಲ. ಶಾಶ್ವತವಾಗಿ ನೀರಿನ ಸಮಸ್ಯೆ ಬಗೆಹರಿಸಿಕೊಡಿ ಅಂತ ಮನವಿ ಮಾಡಿದ್ದಾರೆ ಸುವರ್ಣ ನ್ಯೂಸ್ಗೆ. ಒತ್ತುವರಿ ಮಾಡಿ ಬ್ಲಾಕ್ ಮಾಡಿರೋದ್ರಿಂದ ಕುಡಿಯೋ ನೀರಿಗೆ ಸಮಸ್ಯೆ ಆಗಿದ್ದು ಸುಮಾರು 4 ತಿಂಗಳಿಂದ ನೀರಿನ ಸಮಸ್ಯೆಯಿಂದ ಜನರು ಬಳಲುತ್ತಿದ್ದಾರೆ. ಅಲ್ಲಿ ಬಂದು ನೋಡಿದರೆ ರಾಜಕಾಲುವೆನೇ ಒತ್ತುವರಿ ಮಾಡಿದ್ದಾರೆ. ಈ ಸೈಟ್ನಿಂದ ಮಾಲೀಕನ ಹೆಸರು ಗೊತ್ತಿಲ್ಲ, ಅವ್ರು ಮಾಡಿದ್ದಾರೆ, ಯಾರೋ ಮುಸ್ಲಿಮ್ಸ್ ಅಂತೇಳಿ ತಿಳಿದು ಬಂದಿದೆ. ಅದನ್ನು ನಾವು ನಗರಸಭೆಯಿಂದ ಕೇಳ್ಕೋಬೇಕು, ಈಗ ಯಾರನ್ನು ಕೇಳಿ ಇದು ಮಾಡಿದ್ದಾರೆ ಅಂತ. ಇದು ಯಾಕಂದರೆ ಸುಮಾರು 106 ವರ್ಷಗಳಿಂದ ರಾಜಕಾಲುವೆ ಇದು. ಈಗ ನಾವು ಮಾಡಿರೋ ರಾಜಕಾಲುವೆ ಎಲ್ಲ ಶತಮಾನಗಳಿಂದ ಮುಂಚೆಯಿಂದನೂ ಇರುವಂಥ ರಾಜಕಾಲುವೆ. ಬೆಟ್ಟದ ನೀರು ಮತ್ತು ಇದನ್ನ ನಮ್ಮ ಜಾಗ ನಮಗೆ ಬಿಟ್ಕೊಡ್ಬೇಕು. ನೀರಿಂದು ವ್ಯವಸ್ಥೆ ಸಾರ್ವಜನಿಕರು ಸತ್ತು ಯಾರು ತಗೋಣಕ್ಕೆ ಅಧಿಕಾರ ಇಲ್ಲ. ಅದನ್ನು ಬಿಟ್ಕೊಡ್ಬೇಕು. ನಗರಸಭೆಯವರು ಕ್ಲೀನಾಗಿ ಸಿಮೆಂಟ್ನಾಗೆಲ್ಲ ಕಟ್ಟಿ ಎಲ್ಲ ಬಿಡಿಜ್ ಮಾಡಬೇಕು. ಅವರು ಕಾಲುವೆ ಮೇಲೆ ಬಿಡಿಜ್ ಮಾಡಿ ನಮಗೆ ಸಾರ್ವಜನಿಕರಿಗೆ ಕುಡಿಯೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ನಮಗೆ 3 ತಿಂಗಳ ಗಟ್ಟಲೆ ನೀರಿಲ್ಲ ಅಂದರೆ ಪಕ್ಕದಾಗ ಎಲ್ಲಿ ಬೋರ್ಗಳಿಲ್ಲ ಒತ್ಕೊಂಬರಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.